ಶ್ರುತಿಪುರಾಣ ಸಮಸ್ತ ಶಾಸ್ತ್ರ ಸ್ಮೃತಿ ವಿಭಾಗಕ್ಕೆ ವಸಿಷ್ಠನ ಸುತನಲಿ ವಿಮಲ ವೇದವ್ಯಾಸ ನಾಮದಲ್ಲಿ ವ್ರತಿಜನೋತ್ತಮನುದಿಸಿದನು ಯದುಪತಿ ಕಣಾತಾನೀತನೀ ದುರ್ಮತಿಗೆ ಗಮ್ಯವೇ ಗರುವ ದೈವದ ಗಾಢಗತಿಯೆಂದ ಮನುವರಿವನ ಜಬಲ್ಲನೀಶ್ವರ ನೆನೆವ ನಾರದ ಮುನಿಪ ವರ್ಣಿಪ ಮನದಿ ಸನಕ ಸನತ್ಸುಜಾತಾದ್ಯರಿಗಿದೇವಸನ ಮುನಿಗಳಿಗೆ ಮುಕ್ತರಿಗೆ ಕರ್ಮದ ಕಣಿಗಳಿಗೆ ಕೋವಿದರಿಗಿದೆ ಜೀವನವಿದೆ ಗತಿ ಪರಮ ವೈಷ್ಣವ ತತ್ವವಿದೆಯೆಂದ ವೇದಕಿ ಸುಬ್ಬಸವಿರಿಂಚ ಸುರಾದಿಗಳು ಕಿಗ್ಗಡಲಲಿರೆ ಸನಕಾದಿ ಮುನಿಗಳು ತಡಿಯಲಿದ್ದುದು ತೆರೆಯ ಹೊಯ್ಲಿನಲಿ ವಾದಿಗಳ ದುಸ್ತರ್ಕನಸಿದುದು ನಾದದಲ್ಲಿ ದುಸ್ತರ ಮುರಾರಿ ಮಹೋದಧಿಯನಿ ಬಣಗುದಾನವ ಭಂಗಿಸುವನೆಂದ ಅಕಟ ನಿರ್ಗುಣ ತತ್ವವಿದೆ ನಾಟಕದ ಬಹುರೂಪದಲ್ಲಿ ವಿಶ್ವಾತ್ಮಕ ಪರಾನಂದೈಕರಸವಿದೆ ಮನೆಯ ಕೇರಿಯಲಿ ಪ್ರಕಟ ಮಾಯಾ ಗುಪ್ತ ಪರಮಾತ್ಮಕ ಮಹಾನಿಧಿ ಸಭೆಯೊಳಿರುತ್ತಿರೆ ವಿಕಳಮತಿಗಳು ವೀಚುಗೆಡುವರು ಶಿವ ಶಿವ ಎಂದ ನಿರವಯ ತತ್ವೈಕರ ಸವಿದೆ ನರ ಮನೋಹರ ರೂಪಿನಲ್ಲಿ ವ್ಯವಹರಣ ಸಂಜ್ಞಾರಹಿತವಿದೆ ಕೃಷ್ಣಾಭಿಧಾನದಲ್ಲಿ ಭರಿತ ಬಹಳ ಬ್ರಹ್ಮವಿಲ್ಲಿಯೇ ಧರಣಿಯಲ್ಲಿ ಸಂಚರಿಸುತ್ತಿದೆ ಮುರಹರನ ತತ್ವರಹಸ್ಯ ಮುದ್ರೆಯ ನರಿವರಾರೆಂದ ಏಕೆ ಕನ್ನಡಿ ಕುರುಡರಿಗೆ ತಾನೇಕೆ ಸಾಳಗ ಶುದ್ಧ ಬಧೀರರಿಗೇಕೆ ಮೂರ್ಖ ಸಮಾಜದಲ್ಲಿ ಸಾಹಿತ್ಯ ಸನ್ನಾಹ ಏಕೆ ಖಳರಿಗೆ ನಯವಿಧಾನವು ವ್ಯಾಕರಣ ಪಾಂಡಿತ್ಯ ಫಡಲೋಕೈಕ ಪಾತಕನೆಂದು ನುಡಿದನು ಜರೆದು ದಾನವನ ವೇದಗಳು ಸ್ಮೃತಿಗಳು ಎಲ್ಲ ಶಾಸ್ತ್ರಗಳು ಇವನ್ನು ವಿಭಾಗ ಮಾಡಲೆಂದು ವಸಿಷ್ಠನ ಮೊಮ್ಮಗ ಪರಾಶರನೆಂಬ ವೇದವ್ಯಾಸನೆಂಬ ಹೆಸರಿನಿಂದ ಅವತರಿಸುವವನು ಈ ಯದುಪತಿಯಾದ ಶ್ರೀಕೃಷ್ಣನು. ಈ ದುರ್ಮತಿಗೆ ಶ್ರೇಷ್ಠ ದೈವದ ಅಂತರಂಗದ ವರ್ತನೆಯು ತಿಳಿದೀತೆ. ಸರ್ವವ್ಯಾಪಿಯಾದ ಹೆಚ್ಚಿನ ತತ್ವವಾದ ಶ್ರೀಕೃಷ್ಣನ ರೀತಿಯನ್ನು ನಿಜವನ್ನು ಮನುವೂ ಬಲ್ಲ, ಬ್ರಹ್ಮನೂ ಬಲ್ಲ. ಶಿವನು ನೆನೆಯುತ್ತಾನೆ, ನಾರದನು ಕೀರ್ತಿಸುತ್ತಾನೆ. ಸನಕಾದಿಗಳಿಗೆ ಈ ತತ್ವವನ್ನು ಸ್ಮರಿಸುವುದೇ ಗೀಳು. ಆತ್ಮತತ್ವವನ್ನು ಮನನ ಮಾಡುವ ಮುನಿಗಳಿಗೆ, ಆತ್ಮನಿಷ್ಠೆಯಲ್ಲಿ ನೆಲೆ ನಿಂತ ಜೀವನ್ಮುಕ್ತರಿಗೆ, ವೈದಿಕ ಕರ್ಮ ನಿರತರಿಗೆ, ತಿಳಿದ ವಿದ್ವಾಂಸರಿಗೆ ಈ ತತ್ವವೇ ಜೀವನ. ಅವರೆಲ್ಲ ಬಂದು ಸೇರುವುದು ಇಲ್ಲಿಯೇ. ಶ್ರೀಕೃಷ್ಣನು ದಾಟಲು ದುಸ್ಸಾಧ್ಯವಾದ ಸಾಗರವಿದ್ದಂತೆ. ಅವನ ವಿಷಯವಾಗಿ ಹೇಳಲು ಹೋಗಿ ವೇದಗಳಿಗೆ ಉಬ್ಬಸ ಬಂದಿತು. ಬ್ರಹ್ಮನೂ ದೇವತೆಗಳೂ ಇದರವರೆಗೆ ಹೋಗಿರಲಿಲ್ಲ. ಹಿನ್ನೀರನ್ನೇ ಸಮುದ್ರವೆಂದು ತಿಳಿದುಬಿಟ್ಟರು. ಇದರ ವಿಷಯವಾಗಿ ನಾನಾ ವಾದ ವಿವಾದಗಳನ್ನು ಹುಟ್ಟುಹಾಕಲು ಹೋದವರು ಈ ಸಮುದ್ರ ಘೋಷದಿದಿರು ಮಾತನಾಡಿ ಆಡಿ ಸುಮ್ಮನಾದರು. ಇಂತಹವನನ್ನು ಮತಿಹೀನನೂ ಕ್ಷುದ್ರನೂ ಆದ ಶಿಶುಪಾಲನೆಂಬ ಅಸುರನು ಭಂಗಿಸಲು ಹೋಗುತ್ತಾನೆ. ಅಯ್ಯೋ, ಮತಿವಿನಿಹೀನರೂ ಭ್ರಾಂತಿಯುಕ್ತರೂ ಆದವರು ಸಭೆಯಲ್ಲಿಯೇ ಪರಮಾತ್ಮನಿರುವುದನ್ನರಿಯದೆ ಚಿಕ್ಕ ಪುಟ್ಟ ಕಾರಣಗಳಿಂದ ಕೆಟ್ಟು ಹೋಗುತ್ತಿದ್ದಾರೆ. ನಿರ್ಗುಣ ಪರಬ್ರಹ್ಮವೇ ನಾಟಕಕ್ಕಾಗಿ ಅನೇಕ ರೂಪಗಳನ್ನು ತಾಳಿದೆ. ಪ್ರಪಂಚದ ಆತ್ಮವಾದ ಪರಾನಂದವು ಮನೆಯ ಕೇರಿಯಲ್ಲಿಯೇ ಇದೆ. ಮಾಯೆಯಿಂದ ಮುಚ್ಚಿದ ಪರಮಾತ್ಮನಾದ ಶ್ರೀಕೃಷ್ಣನು ಸಭೆಯಲ್ಲೇ ಇದ್ದಾನೆ. ಶಿವ ಇವರ ಭ್ರಾಂತಿಯನ್ನು ಏನೆಂದು ಹೇಳಲು ಸಾಧ್ಯ? ಅವಯವಗಳಿಲ್ಲದ ಅಖಂಡ ಬ್ರಹ್ಮತತ್ವವು ಇಲ್ಲಿಯೇ ಸುಂದರವಾದ ಮನುಷ್ಯ ರೂಪದಲ್ಲಿದೆ. ಹೀಗೆಂದು ಹೆಸರಿಸಲಾಗದ ವ್ಯವಹಾರಕ್ಕಾಗಿ ಒಂದು ಸಂಜ್ಞಾನಾಮವಿಲ್ಲದ ಪರಬ್ರಹ್ಮವು ಇಲ್ಲಿ ಕೃಷ್ಣನೆಂಬ ಹೆಸರನ್ನಿಟ್ಟುಕೊಂಡಿದೆ. ವಿಶ್ವವನ್ನು ತುಂಬಿ ಅದರಾಚೆಗೂ ಎಲ್ಲೆಲ್ಲೂ ವ್ಯಾಪಿಸಿರುವ ಆ ಪರಬ್ರಹ್ಮವು ಇಲ್ಲಿಯೇ ನಮ್ಮೆದುರಿನಲ್ಲಿಯೇ ಭೂಮಿಯ ಮೇಲೆ ಸಂಚಾರ ಮಾಡುತ್ತಿದೆ. ಈ ತತ್ವರಹಸ್ಯ ಮುದ್ರೆಯನ್ನು ತಿಳಿದುಕೊಳ್ಳಬಲ್ಲವರಾರು? ಕುರುಡರಿಗೆ ಕನ್ನಡಿ ಏಕೆ? ಶುದ್ಧ ಕಿವುಡನಿಗೆ ಸಂಗೀತವೇಕೆ?
ಮೂರ್ಖ ಸಮಾಜದಲ್ಲಿ ಸಾಹಿತ್ಯವೇಕೆ? ನಯವಿಧಾನದ ಪಾಂಡಿತ್ಯವು ಅಸುರರಿಗೇಕೆ? ಥು, ನೀನು ಲೋಕೈಕ ಪಾತಕನೆಂದರೆ ಲೋಕದಲ್ಲಿ ನೀನು ಮಾತ್ರ ಎಂದು ಭೀಷ್ಮನು ಶಿಶುಪಾಲನನ್ನು ಜರೆದನು.